ಪುಂಸಾಂ ಸ್ತ್ರೀತ್ವಂ ಭವೇತ್ವಾಪಿ ತಥಾಪ್ಯಂತೆ ಪುಮಾನ್ ಭವೇತ್ ಸ್ತ್ರೀಣಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣೈರಪಿ ಅಂತ ಇರೋದ್ರಿಂದ ಯಾವುದೇ ಕಾರಣದಿಂದ ಪುರುಷರಿಗೆ ವರದಿಂದಾಗಲಿ ಶಾಪದಿಂದಾಗಲಿ ಸ್ವಇಚ್ಛೆಯಿಂದಾಗಲಿ ಸ್ತ್ರೀ ದೇಹ ಅನ್ನೋದು ಬರುತ್ತೆ ಅಂತ ಏನೋ ಹೇಳಿದ್ರಿ. ಮತ್ತೆ ಸ್ತ್ರೀಯರಿಗೆ ಪುರುಷ ದೇಹ ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ ಅಂದಮೇಲೆ ಹಾಗಾದ್ರೆ ಶಿಖಂಡಿನಿಗೆ ಗಂಡ ದೇಹ ಹೇಗೆ ಬಂತು? ಆ ತುಂಬುರು ಗಂಧರ್ವ ಶಿಖಂಡಿನಿಗೆ ಗಂಡ ದೇಹ ಹೇಗೆ ಕೊಟ್ಟ? ಅವಳ ಸ್ವರೂಪದಿಂದ ಹೆಣ್ಣೆ ಅಲ್ವಾ? ಆ ಹೆಣ್ಣಿಗೆ ಗಂಡು ದೇಹ ಅನ್ನೋದು ಬರಲ್ಲ ಅಂತ ಹೇಳಿದ್ದೀರಿ. ಹಾಗಾದ್ರೆ ಇವಾಗ ಬಂತು ಅಂತಂದ್ರೆ ಹೇಗೆ ಬಂತು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸರ್ವಾತ್ಮನ ಮಹರುದ್ರದೇವರ ವರ ಇರೋದ್ರಿಂದ ಅತಿಯಾದ ವಿಶ್ವಾಸದಿಂದ ಆ ದ್ರುಪದ ರಾಜ ಮದುವೆಯನ್ನ ಮಾಡ್ತಾನೆ ಆ ಮಹಾತಾಯಿ ಅಂಬಾಗಿ. ಒಬ್ಬ ಗಂಧರ್ವ ಆ ಶಿಖಂಡಿನಿಗೆ ಅನುಗ್ರಹ ಮಾಡ್ತಾನೆ. ಹೇಗೆ ಅಂದರೆ, ಶಿಖಂಡಿನಿ ದೇಹವನ್ನ ತುಂಬುರು ಪ್ರವೇಶ ಮಾಡಿದಂತೆ ಅದೇ ಶಿಖಂಡಿನಿಗೆ ತುಂಬುರುವಿನ ದೇಹವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಸ್ತ್ರೀಯು ಒಂದು ಪುರುಷನ ದೇಹದಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಆ ದೇಹದಲ್ಲಿ ಒಬ್ಬ ಪುರುಷ ದೇವ ಇದ್ರೆ ಮಾತ್ರ, ಆ ದೇಹದಲ್ಲಿ ಅವನ ಅಂಶ ಇದ್ರೆ ಮಾತ್ರ ಸ್ತ್ರೀ ಪ್ರವೇಶ ಮಾಡಬಹುದು. ಕೇವಲ ಪುರುಷ ಶರೀರದಲ್ಲಿ ಸ್ತ್ರೀ ಪ್ರವೇಶ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ್ರಿಂದ ಆ ತುಂಬುರು ಗಂಧರ್ವನ ಅಂಶದಿಂದ ಕೂಡಿರುವ ದೇಹದಲ್ಲಿ ಈ ಶಿಖಂಡಿನಿ ಪ್ರವೇಶ ಮಾಡಿದ್ಲು. ಅಂದ್ರೆ ಅರ್ಥ ಏನು? ಒಬ್ಬ ಸ್ತ್ರೀ ಪುರುಷನ ದೇಹ ಪ್ರವೇಶ ಮಾಡುವ ಅನಿವಾರ್ಯತೆ ಬಂದಾಗ ಆ ಪುರುಷನ ದೇಹದಲ್ಲಿ ಒಬ್ಬ ಪುರುಷ ಜೀವ ಇರಲೇಬೇಕು ಅನ್ನೋ ನಿಯಮ ಇದೆ. ಒಬ್ಬ ಪುರುಷ ಜೀವ ಆ ದೇಹದಲ್ಲಿ ಇಲ್ಲದೆ ಇದ್ರೆ ಆ ಪುರುಷ ದೇಹದಲ್ಲಿ ಕೇವಲ ಸ್ತ್ರೀಯರು ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ತುಂಬುರು ಗಂಧರ್ವ ತನ್ನ ಅಂಶವನ್ನ ಇಟ್ಟಂತಹ ತನ್ನದೇ ಶರೀರದಲ್ಲಿ ಒಂದಂಶದಿಂದ ತಾನು ಇದ್ದು ಇಲ್ಲಿ ಶಿಖಂಡಿನಿ ದೇಹದಲ್ಲಿ ಪ್ರವೇಶ ಮಾಡ್ತಾನೆ. ಒಂದಂಶದಿಂದ ತನ್ನದೇ ಅವನ ಶರೀರದಲ್ಲಿ ಕೂಡ ಇದ್ದ. ಆ ಅಂಶ ಇದ್ದ ಶರೀರದಲ್ಲಿ ಈ ಶಿಖಂಡಿನಿ ಪ್ರವೇಶ ಮಾಡ್ತಾನೆ. ಆದ ಕಾರಣ ಶಿಖಂಡಿನಿ ಪ್ರವೇಶ ಮಾಡಿದ ಆ ಪುರುಷ ದೇಹದಲ್ಲಿ ಆ ಪುರುಷ ಜೀವನಾದಂತಹ ತುಂಬುರು ಗಂಧರ್ವನು ಒಂದು ಅಂಶದಿಂದ ಇದ್ದ. ಇದು ಒಂದು ನಿಯಮ. ಆದರೆ ಪುರುಷರಿಗೆ ಸ್ತ್ರೀ ಶರೀರ ಪ್ರವೇಶ ಮಾಡೋ ಪ್ರಸಂಗ ಬಂದಾಗ ಆ ಸ್ತ್ರೀ ದೇಹದಲ್ಲಿ ಇನ್ನೊಬ್ಬ ಸ್ತ್ರೀ ಇರಬೇಕು ಅನ್ನೋ ನಿಯಮವೇನು ಇಲ್ಲ. ಅರ್ಥವಾಯ್ತಲ್ಲ? ಇನ್ನೊಂದ್ಸರಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಂಡು ಮನನ ಮಾಡಿಕೊಳ್ಳಿ. ಸ್ತ್ರೀಯರಿಗೆ ಪುರುಷನ ಶರೀರದಲ್ಲಿ ಪ್ರವೇಶ ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಸ್ತ್ರೀಯರು ಪ್ರವೇಶ ಮಾಡುವ ಆ ಪುರುಷ ದೇಹದಲ್ಲಿ ಒಬ್ಬ ಪುರುಷ ಜೀವ ಇರಲೇಬೇಕು. ಇದು ನಿಯಮ. ಆದರೆ ಪುರುಷರಿಗೆ ಅನಿವಾರ್ಯದಿಂದ ಸ್ತ್ರೀ ಶರೀರ ಬರಬೇಕಾದ ಪ್ರಸಂಗ ಬಂದಾಗ ಆ ಸ್ತ್ರೀ ಶರೀರದಲ್ಲಿ ಆ ಪುರುಷನಿಗೆ ಪ್ರವೇಶ ಮಾಡುವಾಗ ಅದರಲ್ಲೊಬ್ಬ ಸ್ತ್ರೀ ಇರಬೇಕು ಅನ್ನೋ ನಿಯಮವೇನು ಇಲ್ಲ ಅಂತ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸರ್ವಾತ್ಮನ ಯಥಾ ಕಥಂಚಿತ್ ಪುರುಷರಿಗೆ ಸ್ತ್ರೀ ದೇಹ ಬರಬಹುದೇ ಹೊರತು ಸ್ತ್ರೀಯರಿಗೆ ಪುರುಷ ದೇಹ ಖಂಡಿತ ಬರೋದೇ ಇಲ್ಲ. ಆದ್ದರಿಂದ ಈ ಶಿಖಂಡಿನಿ ವಿಷಯದಲ್ಲಿ ಶಿಖಂಡಿನಿಯು ಆ ಪುರುಷನ ಅಂಶದಿಂದ ಕೂಡಿದಂಥ ಆ ಗಂಧರ್ವನ ದೇಹದಲ್ಲಿ ತಾನು ಪ್ರವೇಶ ಮಾಡಿದ್ಲೇ ಹೊರತು ಸ್ವತಂತ್ರವಾದ ಒಂದು ಪುರುಷ ಶರೀರದಲ್ಲಿ ಸ್ತ್ರೀಯಾದಂತಹ ಈ ಶಿಖಂಡಿನಿ ಪ್ರವೇಶ ಮಾಡಿದ್ಲು ಅಂತ ತಿಳ್ಕೋಬಾರದು ಎಂಬುದಾಗಿ ಆಚಾರ್ಯರು ತಿಳಿಸ್ತಾರೆ. ಮತ್ತೆ ಈಗ ಗಂಧರ್ವನ ಶರೀರವನ್ನ ಶಿಖಂಡಿನಿ ಪ್ರವೇಶ ಮಾಡಿದ್ಲು ಅಂತ ಅಂದ್ರೆ ಮತ್ತೆ ಆಕೆ ಮನೆಗೆ ಹೋದ್ಮೇಲೆ ಆ ಶಿಖಂಡಿನಿದ್ದು ಶರೀರ ಗಂಧರ್ವನದ್ದೇ ಅಲ್ವಾ? ಆ ಶರೀರಕ್ಕೆ ಶಿಖಂಡಿನಿ ರೂಪ ಹೇಗೆ ಬರುತ್ತೆ ಅಂತ ನೀವು ಕೇಳಿದ್ರೆ ಗಂಧರ್ವ ಶಿಖಂಡಿನಿಗೆ ಒಂದು ಮಾತು ಹೇಳ್ತಾನೆ. ನೋಡು, ನೀನು ನನ್ನ ಶರೀರದಲ್ಲಿ ಪ್ರವೇಶ ಮಾಡಿದಾಗ ನಾನು ನಿನಗೊಂದು ವರ ಕೊಡ್ತೀನಿ. ಏನಂದ್ರೆ, ನೀನು ನನ್ನ ಶರೀರದಲ್ಲಿ ಪ್ರವೇಶ ಮಾಡಿದಾಗ ನಿನ್ನಂತೆಯೇ ನನ್ನ ಶರೀರ ಕಾಣಿಸುತ್ತೆ, ನಿನ್ನ ರೂಪದಂತೆ ಕಾಣಿಸುತ್ತೆ ಎಂಬುದಾಗಿ ಆತ ವರ ಕೊಟ್ಟಿದ್ದ. ಆದ ಕಾರಣ
ತುಂಬುರು ಎಂಬ ಗಂಧರ್ವನಿಂದ ಸನ್ನಿಹಿತವಾದ ಪುರುಷ ಶರೀರದಲ್ಲಿ ಯಾವ ಶಿಖಂಡಿನಿ ಪ್ರವೇಶವನ್ನ ಮಾಡಿದಾಗ ಆ ತುಂಬುರು ಗಂಧರ್ವನ ವರದಿಂದ ಆ ಶರೀರದಲ್ಲಿ ಸನ್ನಿಹಿತಳಾಗಿದ್ದುಕೊಂಡು ತಾನು ಕೂಡ ಇದ್ಲು ಅಂತ ಹೇಳ್ತಾ ಇದ್ದಾರೆ ಹೊರತು ಸರ್ವಾತ್ಮನ ಸ್ವತಂತ್ರವಾದ ಪುರುಷ ಶರೀರದಲ್ಲಿ ಸ್ತ್ರೀಯರಿಗೆ ಯಾವ ಕಾಲಕ್ಕೂ ಸ್ವತಂತ್ರವಾಗಿ ಪ್ರವೇಶ ಇಲ್ಲವೇ ಇಲ್ಲ ಅನ್ನೋದನ್ನ ಮಹಾಭಾರತದಲ್ಲಿ ಶ್ರೀ ವೇದವ್ಯಾಸ ದೇವರು ಹೇಳಿದ್ದನ್ನ ಶ್ರೀಮದಾಚಾರ್ಯರು ತಮ್ಮ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಅದನ್ನ ವ್ಯಾಖ್ಯಾನಕಾರರು ಹಾಗೂ ವಾದಿರಾಜ ತೀರ್ಥ ಶ್ರೀ ಚರಣರು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೂಡ ಕೊಡ್ತಾರೆ. ಹೇಗೆ ಅಂತಂದ್ರೆ, ಪುರುಷನ ಅಸ್ತಿತ್ವ ಇಲ್ಲದೆ ಇದ್ದಂತಹ ಪುರುಷ ಶರೀರದಲ್ಲಿ ಸ್ತ್ರೀಗೆ ಪ್ರವೇಶ ಇಲ್ಲ ಅನ್ನೋದಕ್ಕೆ ಹೀಗೆ ಹೇಳ್ತಾರೆ. ಏನಂದ್ರೆ, ಒಬ್ಬ ಸನ್ಯಾಸಿಗಳು ಗೃಹಸ್ಥನ ಮನೆಗೆ ಹೋದ್ರೆ ಗೃಹಸ್ಥನ ಮನೆಗೆ ಹೋಗಿದ್ದಾರೆ ಎಂಬ ಕಾರಣದಿಂದ ಆ ಸನ್ಯಾಸಿ ಏನು ಗೃಹಸ್ಥ ಆಗೋದಿಲ್ಲ, ಹೌದಲ್ವೋ? ಸನ್ಯಾಸಿಗಳು ಸನ್ಯಾಸಿಗಳೇ. ಹಾಗೆ ಒಬ್ಬ ಪುರುಷನ ಶರೀರವೆಂಬ ಗೃಹವನ್ನು ಪ್ರವೇಶ ಮಾಡಿದ ಒಬ್ಬ ಸ್ತ್ರೀಗೆ ಅದು ಪುರುಷ ಶರೀರವೇ ಹೊರತು ತನಗೆ ಪುರುಷ ಶರೀರ ಬಂದದ್ದಲ್ಲ. ಬೇರೊಂದು ಪುರುಷ ಶರೀರದಲ್ಲಿ ಒಬ್ಬ ಪುರುಷನ ಅಸ್ತಿತ್ವ ಇರುವಂಥ ಶರೀರದಲ್ಲಿ ತಾನು ಪ್ರವೇಶ ಮಾಡಿದ್ದಾಳೆ ಅನ್ನೋದನ್ನು ವಾದಿರಾಜ ಸ್ವಾಮಿಗಳು ಸ್ಪಷ್ಟವಾಗಿ ತಮ್ಮ ಭಾವಪ್ರಕಾಶದಲ್ಲಿ ತಿಳಿಸ್ಕೊಡ್ತಾರೆ. ನಾವು ಈ ವಿಚಾರವನ್ನು ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು ಅಂತ ವಾದಿರಾಜ ಸ್ವಾಮಿಗಳು ಹಾಗೂ ಜನಾರ್ದನ ಭಟ್ರು, ಬೇರೆ ಬೇರೆ ವ್ಯಾಖ್ಯಾನಕಾರರು ಮತ್ತು ಶ್ರೀಮದಾಚಾರ್ಯರು, ವೇದವ್ಯಾಸದೇವರು ಇಷ್ಟು ವಿಸ್ತೃತವಾಗಿ ನಮಗೆ ತಿಳಿಸ್ಕೊಡ್ತಾರೆ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಮಹಾಕಾಲ್. ವಿಶ್ವಮಾತಾ ಗೋಮಾತಾ.